ಶುರುವಾಯಿತು ನವೆಂಬರ್ ತಿಂಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಜ್ಯೋತ್ಸವ ಕಾರ್ಯಕ್ರಮವಾದ ನಂತರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದರು. ಅವರ ಆ ಸ್ಟೇಟ್ಮೆಂಟ್ನಲ್ಲಿನ ಒಂದು ಸೆಂಟೆನ್ಸ್ ಬಗ್ಗೆ ವಿಶೇಷ ಗಮನ ಇರಲಿ. ನಾವು ಏನು ಮಾತಾಡಿಕೊಂಡಿದ್ದೇವೋ ಅದರ ಪ್ರಕಾರ ನಡೆದುಕೊಳ್ತಾ ಇದ್ದೀವಿ ಅಂದ್ರೆ ಅವರು. ನಾವು ಏನು ಮಾತಾಡಿಕೊಂಡಿದ್ದೀವೋ ಅದರ ಪ್ರಕಾರ ನಡೆದುಕೊಳ್ತಾ ಇದ್ದೀವಿ ಅಂತ. ಯಾವಾಗ ಮಾತಾಡ್ಕೊಂಡಿದ್ರಿ, ಏನು ಮಾತಾಡ್ಕೊಂಡಿದ್ರಿ, ಏನು ನಡ್ಕೊಳ್ತಾ ಇದ್ದೀರಿ? ಅವ್ರು ಹೇಳೋದು ದ ಮ್ಯಾಟರ್ ಇಸ್ ಬಿಟ್ವೀನ್ ಮೀ ಆ್ಯಂಡ್ ಸಿದ್ದರಾಮಯ್ಯ ಅಂದರೆ ತುಂಬ ಗುಡ್ ಸೆನ್ಸ್ನಲ್ಲಿ ಹೇಳ್ತಾರೆ ಅವರು ಅದನ್ನು. ಅದೇನಂದ್ರೆ ನಾನು ಅವರು ನೋಡ್ಕೋತೀವಿ ಅನ್ನೋ ಥರ ಅಲ್ಲ ಅದು. ನಮ್ಮಿಬ್ಬರಿಗೂ ಬಿಟ್ಟಂಥ ವಿಷಯ. ನೀವು ಯಾರೂ ಮಾತಾಡಿ ದಣಿವು ಮಾಡಿಕೊಳ್ಳಬೇಡಿ, ದಣಿಬೇಡಿ, ಸುಸ್ತಾಗಬೇಡಿ ಅಂತ ಗಮನ ಇಟ್ಟು ಕೇಳಿಸ್ಕೊಳ್ಳಿದೊಂದು ಸ್ಟೇಟ್ಮೆಂಟನ್ನು. ಸರ್, ನವೆಂಬರ್ ಸ್ಟಾರ್ಟ್ ಆಯಿತು ಸರ್. ನವೆಂಬರ್ ಕ್ರಾಂತಿ ಅಂತ ಏನೋ ಚರ್ಚೆಗಳು ನಡೀತಿತ್ತು ರಾಜಕಾರಣದಲ್ಲಿ. ನೋಡಪ್ಪ, ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಪಕ್ಷದ ಒಮ್ಮತ ಏನು, ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ ಈಗ 141ವರೆಗೂ ತಲುಪಿದ್ದೀವಿ. ನಾವೇನು ಮಾತಾಡ್ಕೊಂಡಿದ್ದೀವೋ ಅದರ ಪ್ರಕಾರ ನಡ್ಕೊಳ್ತಾ ಇದ್ದೀವಿ ಅಂದರೆ ಡಿ.ಕೆ. ಶಿವಕುಮಾರ್ ಬಣದವರು ಕರೆಕ್ಟಾಗಿ 2.5 ವರ್ಷಗಳ ಹಿಂದೆ ದಿಲ್ಲಿಲಿ ಒಂದು ಅಗ್ರಿಮೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಒಂದು ಅಗ್ರಿಮೆಂಟ್ ಆಗಿತ್ತು. ಅದನ್ನೇ ಡಿ.ಕೆ. ಶಿವಕುಮಾರ್ ಅವರು ಕೆಲವು ತಿಂಗಳ ಹಿಂದೆ ದಿಲ್ಲಿಲಿ ಕೂತ್ಕೊಂಡು ನ್ಯಾಷನಲ್ ಚಾನಲ್ನ ಇಂಟರ್ವ್ಯೂನಲ್ಲಿ ಹೇಳಿತ್ತು. ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಅಂತ. ಅದಕ್ಕೆ ಕೌಂಟರ್ ಅನ್ನುವಂತೆ ಸಿದ್ದರಾಮಯ್ಯನವರು ಯಾವ ಅಂಡರ್ಸ್ಟ್ಯಾಂಡಿಂಗು ಆಗಿರಲಿಲ್ಲ ಅಂತ ಅಂದಿದ್ರು. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಾತಿಗೆ ಇನ್ನೂ ಬದ್ಧರಾಗಿದ್ದಾರೆ. ಮಾತನಾಡಿದ ಪ್ರಕಾರ ನಡೆದುಕೊಳ್ತಾ ಇದ್ದೀವಿ ಅಂತ. ನಾವೇನು ಮಾತಾಡಿಕೊಂಡಿದ್ದೇವೋ ಅದರ ಪ್ರಕಾರ ನಡ್ಕೊಳ್ತಿದ್ದೀವಿ ಅಂತ. ಇದರ ಮಧ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಕೆಲವರು ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಜಯವಾಗಲಿ ಅಂತೆಲ್ಲ ಘೋಷಣೆ ಕೂಗಿದ್ರು. ನೋಡೋದಕ್ಕೆ ಸಿಗ್ತವೆ. ಮೊನ್ನೆ ಕೆ.ಎಚ್. ಮುನಿಯಪ್ಪನವರು ದಾವಣಗೆರೆಗೆ ಚಿತ್ರದುರ್ಗಕ್ಕೆ ಹೋದಾಗ ಅವರ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಕೆ.ಎಚ್. ಮುನಿಯಪ್ಪನವರಿಗೆ ಜಯವಾಗಲಿ ಅಂದರು. ನಿನ್ನೆ ಚಿತ್ರದುರ್ಗದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿದ್ದಾಗ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮುಂದಿನ ಡಿ.ಸಿ.ಎಂ ಜಮೀರ್ ಅಹ್ಮದ್ ಖಾನ್ರಿಗೆ ಜಯವಾಗಲಿ ಅಂತ ಒಬ್ಬ ಘೋಷಣೆ ಕೂಗಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಆನಂದ ತುಂದಿಲರಾಗಿ ಅವರಿಗೆ ರೋಮಾಂಚನವನ್ನು ತಡ್ಕೊಳ್ಳೋದಕ್ಕಾಗದೆ ಅಪ್ಪಿ ಮುತ್ತು ಕೊಟ್ಟುಬಿಟ್ರು ಆ ಹುಡುಗನಿಗೆ. ಈಗ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಜಯವಾಗಲಿ ಘೋಷಣೆ. ಇದು ಬೆಂಗಳೂರಿನಲ್ಲಿತ್ತು ರಾಜ್ಯೋತ್ಸವದ ಕಾರ್ಯಕ್ರಮ. ಶಿವಮೊಗ್ಗದಲ್ಲೊಂದು ಕಡೆ KPCC ಮೆಂಬರ್ಸೇ ಅವರು ಪ್ಲಕಾರ್ಡೆ ಹಿಡ್ಕೊಂಡು ಬಂದುಬಿಟ್ಟಿದ್ರು. ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ KPCC ಕಾರ್ಯದರ್ಶಿ ದೇವೇಂದ್ರಪ್ಪ ನೇತೃತ್ವದಲ್ಲಿ ಇದನ್ನ ಪ್ರತಿಭಟನೆ ಅನ್ನೋದಕ್ಕಾಗೋದಿಲ್ಲ, ಪ್ರದರ್ಶನ ಅನ್ಕೊಳ್ಳಿ, ಪ್ಲಕಾರ್ಡ್ ಹಿಡಿದು ಬೆಂಬಲಿಗರ ಘೋಷಣೆ ಕೂಗಿದ್ರು. ಆಗಲೇಬೇಕು ಡಿ.ಕೆ. ಶಿವಕುಮಾರ್ CM ಆಗಲೇಬೇಕು ಅಂತ ಘೋಷಣೆ. ನೋಡಿ ಎರಡನ್ನು. ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರುಗಳೇ ಏನು ಮಾತಾಡ್ತಾರೆ ಈಗ. BK ಹರಿಪ್ರಸಾದ್ ನವೆಂಬರ್ ಕ್ರಾಂತಿ ಆದ ಮೇಲೆ ಸಂಕ್ರಾಂತಿ ಬರುತ್ತೆ, ಇದಾದ ಮೇಲೆ ಉಗಾದಿ ಬರುತ್ತೆ, ಬರಲಿ, ನಾವೆಲ್ಲ ಜಿಂದಾಬಾದ್ ಕಮಿಟಿಯಲ್ಲಿದ್ದವರು. ಅಂದರೆ ಜಿಂದಾಬಾದ್ ಕಮಿಟಿಯಲ್ಲಿ ಅಂದರೆ ಹಂಗಿದ್ರೆ ಹಂಗೆ ಜಿಂದಾಬಾದು, ಹಿಂಗಿದ್ರೆ ಹಿಂಗೆ ಜಿಂದಾಬಾದು ಅನ್ನೋ ಥರ. ಜಿಂದಾಬಾದ್ ಯಾಕೆ ಕೂಗ್ತಾರೆ ಅಂತ ಡಾಕ್ಟರೇಟ್ ಮಾಡಿದವ್ರು ನಾವು, ಹಾಗಾಗಿ ಅದು ಅಷ್ಟಕ್ಕೆ ಸೀಮಿತ ಆಗಿರಲಿ ಬಿಡಿ.
ಬದಲಾವಣೆಯ ಬಗ್ಗೆ ಹೇಳೋದಕ್ಕೆ ನಾನು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಖರ್ಗೆ ರಾಹುಲ್ ಗಾಂಧಿಯವರು ಹೇಳ್ತಾರೆ ಅಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ, ಮಂಕಾಳ ವೈದ್ಯ ಮಾತಾಡಿದ್ದಾರೆ. ಮಂಕಾಳ ವೈದ್ಯ ಹೇಳ್ತಾರೆ, ಅಪರೂಪ ಅವ್ರನ್ನ ನಾವೆಲ್ಲ ಟಿ ವಿಲೆಲ್ಲ ನೋಡೋದೇ ಅಪರೂಪ. ಪಕ್ಷಕ್ಕಾಗಿ ರಾಜ್ಯಕ್ಕಾಗಿ ಎಲ್ಲರೂ ಒಂದಿಲ್ಲ ಒಂದು ತ್ಯಾಗ ಮಾಡಲೇಬೇಕು. ತ್ಯಾಗ ನಾನು ಮಾಡಬೇಕು, ಮತ್ತೊಬ್ಬರು ಮಾಡಬೇಕಾಗತ್ತೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ ಅಂದರು. ಕೇಳಿಸ್ಕೊಳ್ಳಿ. ಸಂಕ್ರಾಂತಿ ಆಗುತ್ತೆ ಅಂದ್ರೆ ನವೆಂಬರ್ ಅಲ್ಲಿ ಸಂಕ್ರಾಂತಿ ಆಗುತ್ತಾ? ಇಲ್ಲ ಈ ದೇಶದಲ್ಲಿ ಹಬ್ಬ ಹೆಂಗ್ ಬರುತ್ತೆ ಅಂದ್ರೆ ಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ಯುಗಾದಿ ಆ ಥರ ಬರ್ತಾ ಇರುತ್ತೆ, ಅದನ್ನ ನೋಡ್ತಾ ಇರ್ಬೇಕಷ್ಟೇ. ಈಗ ನಾನು ವಿದ್ಯಾರ್ಥಿ ದಶೆಯಿಂದ ಇದ್ದಾಗ ನಾವೆಲ್ಲ ಜಿಂದಾಬಾದ್ ಕಮಿಟಿನಲ್ಲಿ ಬಂದಿರೋರು. ಜಿಂದಾಬಾದ್ ಯಾಕೆ ಹಾಕ್ತಾರೆ, ಜೈಘೋಷಗಳು ಯಾಕೆ ಹಾಕ್ತಾರೆ ಅಂತೇಳಿ ನಾವೆಲ್ಲ ಡಾಕ್ಟ್ರೇಟ್ ಮಾಡಿರೋದು. ಆದ್ರಿಂದ ಅದು ಅಷ್ಟಕ್ಕೆ ಸೀಮಿತವಾಗಿರಲಿ ಬಿಡಿ. ಅಲ್ಲ, ಅದಕ್ಕೆ ನಾ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ನಾನು ಬದಲಾವಣೆ ಹೇಳಲಿಕ್ಕೆ. ಅದೇನಿದ್ರು ಸುರ್ಜೇವಾಲಾ ಅವರು, ಖರ್ಗೆ ಸಾಹೇಬ್ರು ಹೇಳಬೇಕಾಗತ್ತೆ, ರಾಹುಲ್ ಗಾಂಧಿ ಅವರು ಹೇಳಬೇಕಾಗತ್ತೆ, ವೇಣುಗೋಪಾಲ್ ಹೇಳಬೇಕಾಗತ್ತೆ. ನಮ್ಮ ಕುಟುಂಬದಲ್ಲಿ ಯಜಮಾನರಿದ್ದಾರೆ, ಈ ಕುಟುಂಬವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿದೆ. ಬದಲಾವಣೆ ಆಗ್ತದೆ ಇಲ್ಲ, ನಮ್ಮದು ಕುಟುಂಬದ ಮುಖ್ಯಸ್ಥರು ಇದಾರದಲ್ಲಿ ಹೇಳಿದ್ನಲ್ಲ, ಅವ್ರು ತೀರ್ಮಾನ ನಮ್ಮ ಪಕ್ಷದಗೋಸ್ಕರ, ಈ ರಾಜ್ಯದಗೋಸ್ಕರ ಎಲ್ಲರೂ ತ್ಯಾಗ ಮಾಡಲೇಬೇಕು. ರೆಡಿಯಾಗಿದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಎಲ್ಲವನ್ನ ಯೋಚನೆ ಮಾಡಿ ಕರೆಕ್ಟ್ ಸಮಯದಲ್ಲಿ ನಿರ್ಧಾರ ಮಾಡುವಂಥ ಕೆಲಸ ಮಾಡ್ತಾರೆ ಅವರು. ಅವ್ರೇನು ನಿರ್ಧಾರ ಮಾಡ್ತಾರೆ ನಮ್ಮ ಹೈಕಮಾಂಡ್, ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ. ನವೆಂಬರದಲ್ಲಿ ಕ್ರಾಂತಿ ಆಗಲಿ ಶಾಂತಿ ಆಗಲಿ ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಏನು ಪಕ್ಷ ಹೇಳುತ್ತೋ ನನ್ನ ಸಮೇತ ನಾವು ಅದನ್ನು ಕೇಳಲಿಕ್ಕೆ ಪಕ್ಷ ನಮಗೆ ಸೇವೆ ಮಾಡಿ, ಜನರ ಸೇವೆ ಮಾಡಿ ಅಂತ ನಮ್ಮಂಥವ್ರನ್ನ ಗುರುತಿಸಿ ಒಂದು ಅವಕಾಶವನ್ನು ಕೊಟ್ಟಿದೆ. ಭಾಳ ಸಂತೋಷದಿಂದ ಸೇವೆಯನ್ನು ಮಾಡಿದ್ವಿ. ನಾಳೆ ಪಕ್ಷ ನಮಗೆ ಇಲ್ಲ ನಿಮ್ಮ ಕೆಲಸ ಬೇರೆ ಇದೆ ಮತ್ತೊಬ್ಬರಿಗೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಭಾಳಷ್ಟು ಸಂತೋಷದಿಂದ ನಾವು ಕೇಳಬೇಕಾಗುತ್ತೆ. ಯಾವತ್ತೂ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ, ಆ ರೀತಿ ಮಾಡಿ ತೋರಿಸ್ತಾರೆ. ಅವರು ಇವತ್ತಲ್ಲ ಮುಂಚೆಯಿಂದನೂ ಕೂಡ ಸೋನಿಯಾ ಗಾಂಧಿಯವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.